ನೈಸ್ ಟೋಲ್ ಕಟ್ಬೇಡಿ ಎಂಬ ಕುಮಾರಸ್ವಾಮಿಯವರ ಕರೆ ವಿಚಾರ ಯೋಜನೆ ವಿರುದ್ಧ ನಾನು ಕೂಡ ಹೋರಾಟ ಮಾಡಿದ್ದೆ. ಇದೊಂದು ಫ್ರಾಡ್ ಪ್ರಾಜೆಕ್ಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರೈತರ ಜಮೀನು ಅಕ್ರಮವಾಗಿ ಕಸಿದುಕೊಂಡಿದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದೆ ಅಂತೆಲ್ಲ ವಿಪಕ್ಷ ನಾಯಕ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ರು ಅಶೋಕ್, ಬನ್ನಿ ನೋಡೋಣ. ನಾನು ಪ್ರಾರಂಭ ಮಾಡಿದಾಗ ನೈಸ್ ರೋಡಿನ ಶಂಕುಸ್ಥಾಪನೆ ಮಾಡಿದಾಗ ಆ ಶಂಕುಸ್ಥಾಪನೆಯ ಸ್ಥಳ ಉತ್ತರಳ್ಳಿ ಕ್ಷೇತ್ರಕ್ಕೆ ಬರ್ತಾ ಇತ್ತು. ನಾನು MLA ಅವಾಗ. ಹೈಯೆಸ್ಟ್ ಜಮೀನು ಅಕ್ವೈರ್ ಆಗಿರೋದು ಉತ್ತರಳ್ಳಿಯಲ್ಲೇ. ನಾನು MLA ಆಗಿದ್ದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು. ಅವತ್ತು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಬೈಕಾಟ್ ಮಾಡಿದ್ದೀನಿ. ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ DC ಆಫೀಸ್ ಮುಂದೆ ನಾನು ಧರಣಿ ಮಾಡಿದ್ದೀನಿ. ಈ ಪ್ರಾಜೆಕ್ಟು ಕರ್ನಾಟಕದ ವಿರೋಧಿ ಆಗ್ತೈತೆ, ಬೆಂಗಳೂರಿನ ವಿರೋಧಿ ಆಗ್ತೈತೆ, ಇದನ್ನು ಮಾಡಬಾರ್ದು ಅಂತ ಅವತ್ತೇ ನಾನು ವಿರೋಧ ಮಾಡಿದ್ದೀನಿ. ಇವತ್ತು ವಿರೋಧ ಮಾಡ್ತೀನಿ. ನಾನು ಅಧಿವೇಶನದಲ್ಲೂ ನಾನು ಸುಮಾರು 1.5 ಗಂಟೆಗಳ ಕಾಲ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದು ಎಷ್ಟು ಫ್ರಾಡು ಅಂತೇಳಿ ನಾನು ಇದೊಂದು ಫ್ರಾಡ್ ಪ್ರಾಜೆಕ್ಟು. ಈಗಂತೂ ಬೆಂಗಳೂರು ಟು ಮೈಸೂರು ಆರಾಮ್ಸೆ 1.5 ಗಂಟೆಯಲ್ಲಿ ಹೊರಟೋಗ್ತೀರಿ. ಈಗ ಇನ್ನೊಂದು ಅವಶ್ಯಕತೆ ಇಲ್ಲೇ ಇಲ್ಲ, ಇನ್ನೊಂದು ರೋಡ್ ಅವಶ್ಯಕತೆ ಇಲ್ಲ. ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ನಮ್ಮ ಪ್ರತಿಭಟನೆಗೆ ಅವರು ಪ್ರತಿಭಟನೆಗೆ ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನ ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾ ಇದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಯಾವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವ್ರಿಗೆ ಸೇರ್ಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ, ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ BJP ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ 1 ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ